ಮುಂಭಾಗದಿದ್ದಂಥ ಎಲ್ಲ ಹಿರಿಯರು, ಕಿರಿಯರು, ಅಣ್ಣ ತಮ್ಮರು, ತಾಯಂದರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪೂಜ್ಯ ಹವಾಮಲ್ಲಿನಾಥ್ ಮಹಾರಾಜ್ ನಿಲುಗುಡಿ ಅವರು ಒಂದು ಸಂದೇಶ ಹೇಳಿದ್ದಾರೆ. ಸಂತೋಷ್ ಬಿಲ್ಗುಂದಿ ಅವರ ಹುಟ್ಟು ಹಬ್ಬ ಕೇಕ್ ಕಟ್ಟಿ ಮಾಡಿ ಆಚರಣೆ ಮಾಡ್ತೇವಲ್ಲ, ಅದರೊಂದಿಗೆ ಎಲ್ಲರೂ ಎದ್ದು ನಿಂತ್ಕೊಂಡು ಜನಗಣಮನ ಹೇಳೋದ್ರ ಮೂಲಕ ದೇಶಭಕ್ತಿಯನ್ನು ತಾವೆಲ್ಲರೂ ಕೂಡ ತೋರಿಸೋದ್ರ ಮೂಲಕ ಈ ಯುವ ನಾಯಕನಿಗೆ ತಾವೆಲ್ಲರೂ ಗೌರವಿಸುವುದರೊಂದಿಗೆ ತಾಯಿ ಭಾರತಾಂಬೆಗೆ ಪ್ರಾರ್ಥನೆ ಗೀತೆ ಹೇಳಬೇಕಾಗಿ ಪೂಜ್ಯರು ಹೇಳಿದ್ದಾರೆ. ವೈಡ್ ಆಗಿ ನಗುತ್ತಾ ನಗುತ್ತಾ ಮಾಡು ನೀನು ನೋರು ವರ್ಷ जनगण मन अधिनायक जय है भारत माते याता, पंजाब सिंध गुजरात मराठा द्राविड उच्चल वंगा, विंध्य हिमाचल यमुना गंगा उच्चल जलधि तरंगा, तब शुभ नामे जागे तब शुभाशिष मागे, गाहे तव जय गाथा, जनगण मंगलदायक जय है भारत भाग्य विधाता, जय है जय है जय है जय 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 है, बोलो भारत माता की. ಮತ್ತೊಮ್ಮೆ ಹುಟ್ಟದ ಗೀತೆ ಹಾಡ್ಬೇಕಾ? ಹಲೋ ಹಲೋ ಸರ್, ಇಲ್ಲಿ ಅವ್ರಿಗೆ ಇದೊಂದು ಮೈಕ್ ಕೊಡ್ಬೇಕಾ ನಿಮ್ಗೆ? ಹುಟ್ಟದ ಗೀತೆ ಕೊಟ್ಟೆ ಪ್ಲೀಸ್. ಏನು ರಾಜಕೀಯ ಆಶಾ ಕಿರಣವನ್ನು ಇಟ್ಟುಕೊಂಡಿದ್ದಾರೆ. ಆ ರಾಜಕೀಯ ಆಶಾ ಕಿರಣವನ್ನು ಇಟ್ಟುಕೊಂಡಿದ್ದಕ್ಕೆ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಅವನಿಗೆ ಅಭಿಮಾನಿಗಳು ಬೇಕು. ನೀವೆಲ್ಲ ಯುವಕರು, ಹಿರಿಯರು ಮತ್ತೆ ಎಲ್ಲರೂ ನಿಮ್ಮ ಆಶೀರ್ವಾದ, ಅಭಿಮಾನ ಅವ್ರ ಜೊತೆಗಿದೆ ಅಂತಕ್ಕಂಥ ಸಾಕ್ಷಿಯನ್ನು ಇವತ್ತು ಸಂದರ್ಭದಲ್ಲಿ ನೀವು ತೋರಿಸ್ತಾ ಇದ್ದೀನಿ. ನೀವೆಲ್ಲ ಅಕ್ಕ ತಂಗಿಯರು, ನೀವೆಲ್ಲ ಅಮ್ಮಂದಿರು, ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಬಹುಶಃ ಈ ಒಬ್ಬ ಯುವಕನಲ್ಲಿ ನೀವೇನೋ ಒಂದು ಆಶೆ ಇಟ್ಟಿದ್ದೀರಿ ಅನ್ನೋಂಥದ್ದಿದೆ. ಆ ಆಶೆ ದೇವರು ಈಡೇರಿಸಲಿ ಅನ್ನುವಂಥ ಆಶೀರ್ವಾದ ನಿಮ್ದು ನಮ್ಮ ಸಂತೋಷ್ ಬಿಲ್ಗುಂದಿ ಅವ್ರ ಜೊತೆ ಇರಲಿ ಅನ್ನುವಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಂದು ಸಲ ಸ್ವಾಗತವನ್ನು ಕೋರಿ, ಮಾಧ್ಯಮದ ಸ್ನೇಹಿತರಿಗೆ ಮತ್ತೆ ಎದುರು ಆಸೀನರಾಗಿರ್ತಕ್ಕಂಥ ಬಹಳಷ್ಟು ಜನ ಹಿರಿಯರಿದ್ದಾರೆ, ನಿಮ್ಮೆಲ್ಲರಿಗೆ ಮತ್ತೆ ಅವರ ಜೊತೆ ಇರ್ತಕ್ಕಂಥ ಎಲ್ಲ ಒಡನಾಡಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆಯವರಿಗೆ ಸಹಕರಿಸಿದಂಥ ಎಲ್ಲರಿಗೆ ನಾನು ಸ್ವಾಗತವನ್ನು ಕೋರಿ ಸ್ವಾಗತ ಮತ್ತು ಪ್ರಾಸ್ತಾವಿಕ. ನಾವು ಎಲ್ಲರೂ ಕೂಡಿ ಒಂದು ಪ್ರಬುದ್ಧ ಸಮಾಜನ ಕಟ್ಟೋಣ, ನಾವೆಲ್ಲರೂ ಕೂಡಿ ಉತ್ತಮ ಒಂದು ನಗರ ಕಟ್ಟೋಣ, ಒಂದು ಗ್ರಾಮ ಕಟ್ಟೋಣ. ಇದೇ ನನ್ನ ಗುರಿ, ಇದೇ ನನ್ನ ಕನಸು. ಈ ಕನಸನ್ನು ನಮಗಿದ್ದಂಥ ಎಲ್ಲ ಧಾರ್ಮಿಕ ಗುರುಗಳು ಅವ್ರನ್ನ ಆಶೀರ್ವಾದ ಮಾಡಿ ಮುಂದೆ ಬರ್ತಾನ ಕಾಲ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಹೀಗೆ ನಾವು ಗುರಿ ಬಗ್ಗೆ ಮಾತಾಡಿದ್ದೀವಿ. ಇನ್ನೊಂದು ಅಣ್ಣ ಬಸವಣ್ಣ ಹೇಳಿದಂತೆ ಕಾಯಕವೇ ಕೆಲಸ. ಈ ಕೆಲಸ ಮತ್ತೆ ಕಾಯ ಇಬ್ಬರು ಕೂಡದಂತೆ ಖಚಿತವಾಗಿ ಕೆಲಸ ಆಗೋದು 100%. ಇವತ್ತು ನಾನು ಸತತವಾಗಿ 20 ವರ್ಷದಿಂದ ಕಾಯಕವೇ ಕೆಲಸ ಹಮ್ಮಿಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ಬರ್ತಂಥ ಕಾಲದಲ್ಲಿ ಇದೇ ನನ್ನ ರಗದ ರಕ್ತದಲ್ಲಿ ಕಾಯಕವೇ ಕೆಲಸ ಹಮ್ಮಿಕೊಂಡು ನಾನು ಕೆಲಸ ಮಾಡ್ತೀನಿ. ಒಂದು ಗುರು ಆಶೀರ್ವಾದ, ಒಂದು ಗುರಿ ಇಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ನಾವು ಇಲ್ಲಿ ಆ್ಯಕ್ಚುಲಿ ಒಂದು ಗುರಿ ಬಗ್ಗೆ ನಾವು ಮಾತಾಡಬೇಕಂದ್ರೆ ಸ್ಪೋರ್ಟ್ಸ್ ಹಬ್ಬ ಒಂದು ತಿಂಗಳಿಂದ ನಾವು ಅರೇಂಜ್ ಮಾಡಿದ್ದೀವಿ. ಸ್ಪೋರ್ಟ್ಸ್ ಹಬ್ಬ ನಮ್ದು ಏನು ಗುರಿ ಇತ್ತಂದ್ರೆ ಗುಲ್ಬರ್ಗ ಡಿಸ್ಟ್ರಿಕ್ನಲ್ಲಿ ಸುಮಾರು 20-25 ಲಕ್ಷ ಜನಸಂಖ್ಯೆ. ನಾರ್ವೆ ಅಂತ ಒಂದು ಏನಾದರೆ ಒಂದು ಕಂಟ್ರಿ, ಅದರದ್ದು ಪಾಪ್ಯುಲೇಷನ್ ನೋಡಿದ್ರೆ 40 ಲಕ್ಷ. ಒಲಿಂಪಿಕ್ಸ್ನಲ್ಲಿ ಅವ್ರು ಸುಮಾರು ಏನಿಲ್ಲ ಅಂದ್ರೆ 10 ಇಲ್ಲ ಅಂದ್ರೆ 15 ಒಲಿಂಪಿಕ್ಸ್ ಮೆಡಲ್ ಅವರು ಗೆಲ್ತಾರೆ. ಬಟ್ ನಾವು ಇಲ್ಲಿ ನೋಡಿದ್ರೆ 20 ಲಕ್ಷ ಜನಸಂಖ್ಯೆ ಇದ್ದಾರೆ ಅಂದ್ರೆ ರಾಷ್ಟ್ರ ಬಿಟ್ರಿ ಜಿಲ್ಲೆಯಲ್ಲಿ ನಮ್ದು ಏನು ಅದರಲ್ಲಿ ನಾವು ಯಾವ ಮೆಡಲ್ ತೊಗೊಂಡು ತಾವೆಲ್ಲ ಹೊಸ ಮಂದಿ ಎಲ್ಲ ಬಂದಿರಿ. ಇಲ್ಲಿ ನಮ್ದೆಲ್ಲ ಆಶೀರ್ವಾದ ಇದೆ ನನ್ನ ಹತ್ರ. ಮತ್ತೆ ಇಲ್ಲಿ
ನಾನು ಏನು ಹೇಳ್ಬೇಕಂತೆ, ನನ್ನ ಇದು ಜನ್ಮದಿನ ಕಾರ್ಯಕ್ರಮಕ್ಕೆ ಭಾಗಿಕೊಂಡ್ರಿ ಎಲ್ಲ ನಮ್ಮ ಧಾರ್ಮಿಕ ಗುರುಗಳಿಗೆ, ಎಲ್ಲ ನಮ್ಮ ಅಣ್ಣ ತಮ್ಮದಿಗೆ, ತಾಯಂದಿರಿಗೆ, ಮತ್ತು ನಮ್ಮ ಅಭಿಮಾನ ಬಳಗರಿಗೆ ಅವ್ರೇನು ಪ್ರೋಗ್ರಾಮ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ಧನ್ಯವಾದ ಕೋರ್ತಾ 2 ಮಾತು ಹೇಳ್ತೀನಿ. ಜೈ ಹಿಂದ್, ಜೈ ಸಂತೋಷ್ ಬಿಲ್ಗುಂದಿ ಸರ್ ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರುತ್ತಾ ಒಂದು ಜೋರ ಚಪ್ಪಾಳೆ ಬರಲಿ. Thank you.